ನಮಸ್ಕಾರ. ಇವತ್ತಿನ ವಿಷಯ ಕೋಪದ ಚೀಲ. ಒಬ್ಬ ಕೋಪಿಷ್ಟ ಮಗನಿಗೆ ಅಪ್ಪ ಹೇಳ್ತಾ ಇದ್ದಂತೆ, ನಿನಗೆ ಕೋಪ ಬಂದಾಗೆಲ್ಲ ಮನೆ ಟೇಬಲ್ ಮೇಲ್ಗಡೆ ಮಳೆ ಇಟ್ಟಿದ್ದೀನಿ, ಸುತ್ತಿಗೆ ಇಟ್ಟಿದ್ದೀನಿ. ಆ ಮಳೆ ಮತ್ತು ಸುತ್ತಿಗೆ ತಗೊಂಡೋಗಿ ಮನೆ ಹಿಂದ್ಗಡೆ ಇರ್ತಕ್ಕಂಥ ಮರದ ಹತ್ರ ಆ ಹಲಿಗೆ ಇದೆ, ಆ ಹಲಿಗೆ ಕೊಡಿ ಅಂತ. ಹೌದು ಅಂತ ಹೇಳಿ ಮಗ ಮೊದಲನೇ ದಿವಸ 37 ಮಳೆ ಹೊಡೆದಿದ್ದಾನೆ, ಎರಡನೇ ದಿವಸ 25, ಮೂರನೇ ದಿವಸ 15, ನಾಲ್ಕನೇ ದಿವಸ 5, ಐದನೇ ದಿವಸಕ್ಕೆ ಒಂದು ಹೊಡೆದಿಲ್ಲ. ಅವಾಗ ಮಗ ಬಂದು ಕೇಳಿದಂತೆ, ಅಪ್ಪ ನಂದು ಕೋಪ ಎಲ್ಲ ಕಡಿಮೆ ಆಯ್ತಾ, ಒಂದು ಕೆಲಸ ಮಾಡು, ಆ ಮಳೆಗಳನ್ನೆಲ್ಲ ಅದೇ ರೀತಿ ಕಿತ್ಕೊಂಡು ಬಾ ಅಂತ ಹೇಳಿದ್ದಾನೆ. ಇವನು ಹೋಗಿ ಎಲ್ಲವನ್ನು ಕಿತ್ಕೊಂಡು ಬಂದಿದ್ದಾನೆ. ಹೇಳಿ ಪಪ್ಪ, ಹೌದು, ಈಗ ನೋಡು, ಕೋಪದಿಂದ ಮಳೆ ಹೊಡೆದೆ, ಸಹನೆಯಿಂದ ಕಿತ್ಕೊಂಡು ಬಂದೆ, ಆದರೆ ಅವರ ಮನಸ್ಸಿನ ಮೇಲೆ ಆಗಿರುವಂಥ ಗಾಯ ಹಾಗೇ ಇದೆ, ಅಂದರೆ ಆ ತೂತು ಮಾತ್ರ ಹಾಗೇ ಇದೆ ಅಂತ ಹೇಳಿ ಅಪ್ಪ ಕೋಪದಲ್ಲಿ ಅನ್ನೋ ಮಾತು ವಾಪಸ್ ಬರೋದಿಲ್ಲ ಅನ್ನೋ ಸಂದೇಶವನ್ನು ಮಗನಿಗೆ ಹೇಳಿದರು. ಅದೇ ಸಮಯಕ್ಕೆ ತಾತ ಅಲ್ಲಿಗೆ ಬಂದರು. ಮೊಮ್ಮಗ ಕೇಳಿದ, ತಾತ ಕೋಪ ಕಡಿಮೆ ಮಾಡೋಕ್ಕಾಗಲ್ವಂತ. ಹೌದು ಮಗ, ಕಡಿಮೆ ಮಾಡ್ಬೋದು. ನೋಡು, ಮನುಷ್ಯನ ಮನಸ್ಸಿನಲ್ಲಿ 2 ತೋಳಗಳು ದಿನವೂ ಗುದ್ದಾಡ್ತಾ ಇರ್ತವೆ. ಒಂದು ಪ್ರೀತಿ ಮಮತೆ ತುಂಬಿರ್ತಕ್ಕಂಥ ತೋಳ, ಇನ್ನೊಂದು ಕೋಪ ಅಹಂಕಾರ ಜಂಬ ತುಂಬಿರ್ತಕ್ಕಂಥ ತೋಳ. ತಾತ, ಹಾಗಿದ್ರೆ ಯಾವ ತೋಳ ಗೆಲ್ಲುತ್ತೆ? ನೋಡು ಮಗ, ಯಾವ ತೋಳಕ್ಕೆ ನೀನು ದಿನವೂ ಆಹಾರ ಕೊಡ್ತೀಯೋ ಆ ತೋಳ ಗೆಲ್ಲುತ್ತೆ ಅಂತ ಹೇಳಿದ್ರು. ಹಾಗಾಗಿ ಪ್ರೀತಿ ಎಂಬ ತೋಳಕ್ಕೆ ನೀವು ಆಹಾರ ಕೊಟ್ಟರೆ ನಿಮ್ಮ ಮಾತು ಔಷಧವಾಗತ್ತೆ, ಯಾರಿಗೂ ಗಾಯವಾಗೋದಿಲ್ಲ. ನಮಸ್ಕಾರ, ಮಧುಸೂದನ್.